ತೀವ್ರ ಕುತೂಹಲ ಕೆರಳಿಸಿದಂತಹ ಜಾತಿ ಜನಗಣತಿ ಸಮೀಕ್ಷಾ ವರದಿ ಇವತ್ತು ವಿಧಾನ ಸಂಪುಟ ಸಭೆಯಲ್ಲಿ ಕೂಡ ಮಂಡನೆ ಆಗಿದೆ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಒಂದಷ್ಟು ವಿಚಾರಗಳು ಮಾತಾಡೋಣ. ಸರ್, ಇವತ್ತು ಸಾಕಷ್ಟು ಕೂಡ ಚರ್ಚೆ ಆಗ್ತಿತ್ತು, ಪರ ವಿರೋಧ ಕೂಡ ವ್ಯಕ್ತ ಆಗ್ತಿತ್ತು. ಇವತ್ತು ಅಂತಿಮವಾಗಿ ಸಂಪುಟ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಯಿತು? ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಅಂದುಕೊಂಡಾಗೆ ಯಾವುದೂ ಚರ್ಚೆಗಳಿರಲಿಲ್ಲ. ವರದಿ ಮಂಡನೆ ಆಯಿತು. ಎಲ್ಲರೂ ಸಂಪೂರ್ಣ ಸರ್ವಾನುಮತದಿಂದ ಆ ವರದಿಯನ್ನು ಸ್ವೀಕಾರ ಮಾಡಿದ್ವಿ. ಅದನ್ನು ಅಧ್ಯಯನ ಮಾಡೋದಕ್ಕೆ ನಿರ್ಣಯಿಸಿದ್ವಿ. 17ನೇ ತಾರೀಕಿಗೆ ಸ್ಪೆಷಲ್ ಕ್ಯಾಬಿನೆಟ್ ಇದೆ. ಆ ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಸುದೀರ್ಘವಾದ ಚರ್ಚೆ ಮಾಡ್ತೀವಿ. ಸಚಿವರಿಗೆ ಈಗ 50 ಸಂಪುಟಗಳಿದ್ದಾವೆ, ಎಲ್ಲ ಸಂಪುಟಗಳು ಹಂಚಿಕೆ ಆಗುತ್ತಾ ಅಥವಾ ಹೇಗೆ? ಯಾವ್ಯಾವ ಅವಶ್ಯದ ಅವನು ಕಳಿಸ್ಕೊಡ್ತಾರೆ. ಲೀಕ್ ಆಗುತ್ತಾ ಸಾಧ್ಯತೆಗಳು ಇರೋದಿಲ್ವಾ ಆ ಸಂದರ್ಭದಲ್ಲಿ? ಲೀಕ್ ಆಗಲಿಕ್ಕಿಲ್ಲ. ಯಾಕೆ ಆಗಬೇಕು? ಯಾಕೆ ಅನುಮಾನ? ಪರ ವಿರೋಧ ಚರ್ಚೆಗಳು ಆಗ್ತಿದೆಯಲ್ಲ ಸರ್, ಹಾಗಾಗಿ ಸಹಜವಾಗಿ ಇಂಥದ್ದು ಕೂಡ ಈಗ ವ್ಯಕ್ತ ಆಗ್ತಿರುವಂಥದ್ದು. ಯಾವುದೇ ಕಾರಣಕ್ಕೆ ಪರ ವಿರೋಧ ಏನೇ ಇದ್ರೂ ಸಹಿತ ನಮ್ಮ ಈ ವ್ಯವಸ್ಥೆಯೊಳಗೆ ಹಲವು ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ತಪ್ಪಾಗಿಯೂ ಹೊರಗೆ ಬರ್ಬೋದು. ಅದಕ್ಕೆ ಲೀಕ್ ಆಗುತ್ತೆ, ಅದು ಹೊರಗೆ ಬಂದುಬಿಡುತ್ತೆ. ಅದು ಇವತ್ತಿಲ್ಲ ನಾಳೆ ಹೊರಗೆ ಬರ್ಬೇಕಲ್ಲ. ಮುಂದಿನ ಸಂಪುಟ ಸಭೆಯಲ್ಲಿ ಸ್ಪಷ್ಟ ತೀರ್ಮಾನ ಸರ್ಕಾರದ ಆಗುತ್ತೆ. ಸರ್, ಈಗ ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು 17ನೇ ತಾರೀಕಿಗೆ ನಮ್ಮದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಆಮೇಲೆ ನಮ್ಮ ಸರ್ಕಾರದ ನಿರ್ಣಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅವರೇ ಅದನ್ನು ವಿವರವಾಗಿ ನಿಮ್ಮೆಲ್ಲರಿಗೆ ತಿಳಿಸ್ತಾರೆ. ಸರ್, ಸಂಪುಟ ಉಪಸಮಿತಿ ರಚನೆ ಆಗುವಂಥ ಸಾಧ್ಯತೆ ಇದೆ ಅಥವಾ ವಿಧಾನ ಮಂಡಲದಲ್ಲಿ ಅದನ್ನು ಮಂಡಿಸುವಂಥದ್ದು ಆ ಥರದ್ದು ಏನೋ ಇದೆಯಾ? ಅದನ್ನ 17ನೇ ತಾರೀಕಿಗೆ ಹೇಳ್ತೇನೆ. ಸರ್, ನಾಗಮೋಹನ್ ದಾಸ್ ಅವ್ರದ್ದೊಂದು SIT ತನಿಖೆ ಆಗ್ತಿರುವಂಥದ್ದು. SIT ತನಿಖೆ ಮಾಡಬೇಕಾಗಿರ್ತಂಥ ಅಗತ್ಯತೆ ಇದೆ. ಆ ಅಗತ್ಯತೆ ಹಿನ್ನೆಲೆಯೊಳಗೆ ನಾವು SITಯನ್ನು ನೇಮಣಿಕೆ ಮಾಡಿದ್ದೇವೆ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.